ನಾನು ದಾರಿ ತಪ್ಪಿದ್ದೀನಿ ಅಂತ ಅನ್ಸುತ್ತೆ. ನಾನು ವಾಪಸ್ ಹೋಗ್ಬಿಡ್ತೀನಿ. ಎಲ್ಲಿಗೆ ಹೋಗ್ತೀಯಾ? ನನ್ನ ಸ್ಕೂಲ್ ಹತ್ರ. ಯಾಕೆ? ನಮ್ಮ ಡ್ಯಾಡಿ ನನ್ನ ಕರ್ಕೊಂಡು ಹೋಗೋಕ್ಕೆ ಸ್ಕೂಲ್ ಹತ್ರ ಬರ್ತಾರೆ. ನನ್ನ ತಂಗಿರು ಬರ್ತಾರೆ. ಮತ್ಯಾಕೆ ವಾಪಸ್ ಹೋಗ್ತೀಯಪ್ಪ? ನಂಗೆ ನಿಮ್ ಮನೆ ಗೊತ್ತು. ನಾನು ನಿಮ್ ಪಕ್ಕದ ಮನೇಲೇ ಕೆಲಸ ಮಾಡೋದು. ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಆಂಟಿ. ನಾನೇನಾದ್ರೂ ಸ್ಕೂಲ್ ಗೇಟ್ ಹತ್ರ ಕಾಣಿಸ್ದೆ ಹೋದ್ರೆ ನಮ್ ಡ್ಯಾಡಿ ಮತ್ತೆ ನನ್ನ ತಂಗಿರು ಗಾಬರಿ ಆಗ್ತಾರೆ. ಏನೂ ಆಗಲ್ಲ ಪುಟ್ಟ. ಮನೆಗೆ ಹೋದ್ಮೇಲೆ ನಿಮ್ ಮಮ್ಮಿಯಿಂದ ನಿಮ್ ಡ್ಯಾಡಿಗೆ ಫೋನ್ ಮಾಡ್ಸೋಣ. ನಮ್ ಮನೆ ಅಲ್ಲೇ ಇದೆ. ಕಾಲ್ ದಾರಿಲ್ ಹೋದ್ರೆ ಬೇಗ ಹೋಗ್ಬಿಡ್ತೀವಿ. ನಡಿ. ನಿನ್ನ ಹುಷಾರಾಗಿ ಮನೆ ತಲುಪಿಸ್ತೀನಿ. ಹೋಗೋಣ ನಡಿ ಪುಟ್ಟ, ನಡಿ. ಇಲ್ಲೇ ಇರಬೇಕಲ್ಲ. ರಾಖಿ ಎಲ್ಲಿ ಕಾಣ್ತಾ ಇಲ್ವಲ್ಲ? ವಾಚ್ಮ್ಯಾನ್, ಒಂದು ನಿಮಿಷ ಇಲ್ಲಿ ಬನ್ನಿ. ಹೇಳಿ ಸರ್. ಇಲ್ಲಿ ರಾಖಿ ಅಂತ ಒಬ್ಬ ಚಿಕ್ಕ ಹುಡುಗ ಇರ್ತಿದ್ನಲ್ಲ, ಆ ಹುಡುಗನ ಸರ್? ಈಗ ತಾನೇ ಆ ಕಡೆ ಹೋದ. ತುಂಬ ದೂರ ಹೋಗಿರಲ್ಲ. ಓಹ್, ಥ್ಯಾಂಕ್ ಯು. ನಾವು ಬರೋವರೆಗೂ ವೆಯ್ಟ್ ಮಾಡೋದು ಬಿಟ್ಟು ಎಲ್ಗೂ ಹೋಗಿದ್ದಾನೆ ಡ್ಯಾಡಿ. ಅದಕ್ಕೆ ಅವ್ನು ನಮ್ಗಿಷ್ಟ ಆಗಲ್ಲ ಡ್ಯಾಡಿ. ಹಾಗೆಲ್ಲ ಮಾತಾಡಬಾರ್ದು. ನಾವು ಬರೋದು ಲೇಟ್ ಆಯಿತು ಅಂತ ನಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅನ್ಸುತ್ತೆ. ನಾವು ಫಾಸ್ಟಾಗಿ ಹೋಗಿ ಪಿಕಪ್ ಮಾಡೋಣ. ಏನಾಯ್ತು ವಸು? ಕ್ಲೀನ್ ಮಾಡೋವಾಗ ರಾಕಿ ಫೋಟೋ ಕೆಳಗಡೆ ಬಿದ್ದೋಯ್ತಕ್ಕ. ಅಯ್ಯೋ, ಗ್ಲಾಸ್ ಬ್ರೇಕ್ ಆಗೋದು ಬ್ಯಾಡ್ ಸೈನ್ ಅಲ್ವಾ ಅಕ್ಕ? ಅಂದ್ರೆ ರಾಕಿ. ಗಾಬರಿ ಆಗ್ಬೇಡ ವಸು, ರಾಕಿಗೇನು ಆಗಲ್ಲ. ಹಾರಿಕಾ, ಏನೇ ನೀನು? ಸಾರಿ ಅಕ್ಕ. ಅಕ್ಕ, ನಂಗೆ ಯಾಕೋ ಭಯ ಆಗ್ತಿದ್ಯಕ್ಕ. ರಾಕಿನೇ ಈಗಲೇ ನೋಡ್ಬೇಕು. ಇಷ್ಟೊತ್ತಿಗೆ ರಾಕಿಗೆ ಸ್ಕೂಲ್ ಮುಗ್ದಿರತ್ತೆ. ಅಭಿ ಕರ್ಕೊಂಡ್ ಬರಕ್ ಹೋಗಿದ್ದಾನೆ. ಸ್ವಲ್ಪ ಹೊತ್ತಲ್ಲಿ ರಾಕಿ ಮನೆಗೆ ಬಂದ್ಬಿಡ್ತಾನೆ ವಸು. ರಾಕಿಗೆ ಏನೂ ಆಗಿರಲ್ವಲ್ಲ ಅಕ್ಕ? ಅವನು ಸೇಫ್ ಆಗಿ ಮನೆಗೆ ಬರ್ತಾನಲ್ವಾ? ಏನೂ ಆಗಲ್ಲ ವಸು, ನೀನ್ ಗಾಬರಿ ಆಗ್ಬೇಡ. ಹೋಗು, ನಾನು ರೂಮ್ ಕ್ಲೀನ್ ಮಾಡ್ತೀನಿ. ಸಾರಿ ಅಕ್ಕ. ಏನ್ ಹಾರಿಕಾ ನೀನು? ಮೊದ್ಲೇ ವಸುಗ್ ಭಯ ಜಾಸ್ತಿ. ಅವಳಿಗೆ ರಾಕಿ ಅಂದ್ರೆ ಪ್ರಾಣ ಅಂತ ನಿಂಗೂ ಗೊತ್ತಲ್ವಾ? ಹಾಗೆಲ್ಲ ಮಾತಾಡ್ತಾರಾ? ರಿಯಲಿ ಸಾರಿ ಅಕ್ಕ, ಸಡನ್ ಆಗಿ ಟಂಗ್ ಸ್ಲಿಪ್ ಆಗೋಯ್ತು.
ಸರಿ ಬಿಡು, ನೀನ್ ಹೋಗು. ಗಾಜಿನ ಚೂರು ಚುಚ್ಕೊಳತ್ತೆ. ವಸು ಅಕ್ಕಂಗೆ ಹರ್ಟ್ ಆಗಿರುತ್ತಾ ಅಕ್ಕ? ಸ್ವಲ್ಪ ಹೊತ್ತಲ್ಲಿ ರಾಕಿ ಮನೆಗೆ ಬರ್ತಾನೆ ಬಿಡು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಹೋಗು. ದೇವ್ರೆ, ನನ್ನ ರಾಕಿಗೆ ಏನೂ ಆಗಬಾರ್ದು, ಸೇಫ್ ಆಗಿ ಮನೆಗೆ ಬರಬೇಕು. ವಸು, ಕ್ಲೀನ್ ಮಾಡಿದ್ದೀನಿ, ನೀನ್ ರೂಮ್ಗೆ ಹೋಗು. ವಸು, ಟೆನ್ಷನ್ ಆಗ್ಬೇಡ, ಏನೂ ಆಗಲ್ಲ. ರಾಕಿಂಗ್ ಕರ್ಕೊಂಬರಕ್ಕೆ ಅಭಿ ಹೋಗಿದ್ದಾನಲ್ಲ, ಕರ್ಕೊಂಬರ್ತಾನೆ. ನೀನ್ ಒಳಗಡೆ ಹೋಗು. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಅಲ್ಲೆಲ್ಲಾದ್ರೂ ಇದನ್ನ ನೋಡಿ, ರಾಖಿ ಕಾಣಿಸ್ಬೋದು. ಇಲ್ಲ ಡ್ಯಾಡಿ. ಇಲ್ವಾ? ಆಂಟಿ, ನಂಗೆ ಹೊಟ್ಟೆ ಹಸಿತಿದೆ. ದಿನ ಈ ಟೈಮ್ಗೆ ಮನೆಗೆ ಹೋಗಿ ಫ್ರೆಶ್ ಆಗಿ ಸ್ನ್ಯಾಕ್ಸ್ ತಿಂತಿದ್ದೆ. ಆ ಅಂಗಡಿಯಲ್ಲಿ ಏನಾದ್ರೂ ತಗೊಳ್ಳ ಆಂಟಿ? ನನ್ನ ಹತ್ರ ದುಡ್ಡಿದೆ. ಹೊರಗಡೆ ತಿಂಡಿ ಯಾಕೆ ಪುಟ್ಟ? ಪಕ್ಕದಲ್ಲೇ ನಮ್ಮ ಮನೆ ಇದೆ, ನಮ್ಮ ಮನೇಲೆ ತಿಂತೀಯಾ? ಯಾಕೆ ತಿನ್ನಲ್ಲ? ಹೊಟ್ಟೆ ಹಸಿದ್ರೆ ಯಾರ ಮನೇಲಾದ್ರೂ ತಿನ್ಬೋದು ಅಂತ ನಮ್ಮ ಮಮ್ಮಿ ಹೇಳಿದಾಳೆ. ನಿಮ್ಮ ಮಮ್ಮಿ ನಿನ್ನ ಚೆನ್ನಾಗಿ ಬೆಳೆಸಿದಾರ್ ಪುಟ್ಟ.
ಕಾಣ್ಲಿಲ್ಲ. ಈ ಕಡೆನೂ ಕಾಣ್ಲಿಲ್ಲ ಡ್ಯಾಡಿ. ತುಂಬ ದೂರ ಬಂದ್ಬಿಟ್ವಲ್ವಾ? ಏನಯ್ಯ, ಇನ್ನ ಹೊತ್ತೆ ಮುಳ್ಗಿಲ್ಲ, ಇವಾಗ್ಲೇ ಶುರು ಮಾಡ್ಬಿಟ್ಯಾ? ಇವಾಗಲ್ವೇ, ಆವಾಗಲೇ ಶುರು ಮಾಡ್ಬಿಟ್ಟೆ. ಯಾರಂಟಿ ಇವರು? ಎಣ್ಣೆ ಗಿರಾಕಿನಪ್ಪ. ನನ್ ದುರಾದೃಷ್ಟಕ್ಕೆ ನಂಗ್ ತಾಳಿ ಕಟ್ಟಿರೋ ಗಂಡ. ಹಲೋ ಅಂಕಲ್. ಯಾರೇ ಈ ಚಿಲ್ಟಾರಿ? ನನ್ ಕೆಲ್ಸ ಮಾಡೋ ಮನೆ ಇದೆಯಲ್ಲ, ಅವ್ರ ಪಕ್ಕದ ಮನೆ ಹುಡ್ಗ. ಮತ್ ನಮ್ಮ ಮನೆಗೆ ಯಾಕೆ ಕರ್ಕೊಂಡು ಬಂದೆ? ಸ್ಕೂಲಿಂದ ಬರ್ತಾ ದಾರಿ ತಪ್ಪಿದ್ದ. ಮನೆ ಹತ್ರ ಬಿಡ್ತೀನಂತ ಕರ್ಕೊಂಡು ಹೋಗ್ತಿದ್ರೆ ಹಸ್ವು ಅಂದ. ನಮ್ಮನೆ ಕರ್ಕೊಂಬಂದೆ. ಪುಟ್ಟ, ಆ ಬ್ಯಾಗು ಬಾಕ್ಸು ಕೆಳಗಡೆ ಇಡು. ತರಕಾರಿ ಅನ್ನ ಚೆನ್ನಾಗಿರುತ್ತೆ, ತಿನ್ನಿಸ್ಲಾ? ಥ್ಯಾಂಕ್ಸ್ ಆಂಟಿ, ನಾನೇ ತಿಂತೀನಿ. ಲಚ್ಚಿ, ಲಚ್ಚಿ, ಆಚೆ ಬಾರೆ. ಏನೋ ಮಹಾ ಕೆಲ್ಸ ಇರೋ ತರ ಕರೀತಿದ್ದಾನೆ. ಪುಟ್ಟ, ನೀನ್ ತಿಂತಾ ಇರೋ, Okay, ಒಂದ್ ನಿಮಿಷ aunty. ಬಂದೆ. ಏನಯ್ಯ, ಮಗ ಅನ್ನ ತಿಂತಿರೋದ್ ಕಾಣಿಸ್ಲಿಲ್ವಾ? ಎಷ್ಟ್ ದಿನ ಅಂತ ಈ ಗುಡಿಸ್ಲಲ್ಲೇ ಇರ್ತೀಯ? ನೀನ್ ಕುಡಿಯೋದ್ ನಿಲ್ಸಿದ್ರೆ 4 ಕಾಸು ಉಳಿಸಿ ಒಂದು ಶೆಡ್ ಆದ್ರೂ ಕಟ್ಬೋದು. ಶೆಡ್ ಗಿಡ್ಡು ಅಲ್ವೇ, ಮನೆ ಕಟ್ಟಬೇಕು, ಚೆನ್ನಾಗಿ ಸೆಟ್ಲ್ ಆಗಬೇಕು. ದೇವ್ರು ವರ ಕೊಟ್ಟವನೇ. ಯಾವ ದೇವ್ರು? ಒಳಗಡೆ ಇರೋ ಚಿಲ್ಟಾರಿ, ಅವನೇ ನಮ್ ದೇವ್ರು. ಏನ್ ಮಾತಾಡ್ತಿದ್ಯಾ? ನೀನ್ ಕೆಲ್ಸಕ್ಕೆ ಹೋಗಿ ಹೇಳ್ತೀನಿ. ಆ ಹುಡ್ಗನ್ನ ಅವ್ನ್ ಮನೆಗ್ ಸೇರ್ಸಿ ಹೋಗ್ತೀನಿ. ಅವನು ಇಲ್ಲೇ ಇರ್ತಾನ ಕಣೆ. ಕತ್ಲಾದ್ಮೇಲೆ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ 10 ಲಕ್ಷ ಕೊಡಿ ಅಂತೀನಿ. ಕೊಡದೇ ಇದ್ರೆ ಮಗನ್ನ ಸಾಯಿಸ್ತೀನಿ ಅಂತ ಎದುರಿಸ್ತೀನಿ. ಎಣ್ಣೆ ಜಾಸ್ತಿ ಆಯ್ತಾ ಹೆಂಗೆ? ಅಂತ ಪಾಪದ ಕೆಲಸ ಮಾಡಿದ್ರೆ ಆ ದೇವ್ರಿಗೆ ಕ್ಷಮಿಸ್ತಾನಾ? ಕಷ್ಟಪಟ್ಟು ಕೆಲಸ ಮಾಡ್ಬಿಟ್ರೆ ವರ ಕೊಡ್ತಾನ? ಹಂಗಂತ ಚಿಕ್ಕ ಮಗುನ ಅಡ್ಡ ಇಟ್ಕೊಂಡು ದುಡ್ಡು ಸಂಪಾದಿಸ್ತೀಯ? ನಾನೊಪ್ಪಲ್ಲ. ಅವರು ದುಡ್ಡಿರೋರೆ, 10 ಲಕ್ಷ ಅವ್ರಿಗೆ ಚಿಲ್ಲರೆ ಇದ್ದಂಗೆ. ಅದೇ ದುಡ್ಡು ನಮ್ಮ ಹತ್ರ ಇದ್ರೆ ಮನೆ ಕಟ್ಕೋಬೋದು. ಬೇಡಪ್ಪ, ಅದು ಪಾಪ, ದೊಡ್ಡ ತಪ್ಪು. ಈ ಗಂಡ ಬೇಕಾ, ಆ ಚಿಲ್ಟಾರಿ ಬೇಕಾ? ನೀನು ಕೆಲ್ಸಕ್ಕೆ ಹೋಗೋ, ನಾನು ನೋಡ್ಕೋತೀನಿ. ಕಾರ್ ಬಂತು ಅನ್ಸುತ್ತೆ, ರಾಕಿ ಬಂದಿರ್ತಾನೆ. ಏನಂದ್ರೆ
ಅಭಿ ಅವರೇ, ಮಕ್ಕಳು ರಾಕಿ ರಾಕಿ ಮನೆಗೆ ಬಂದಿಲ್ವಾ? ನನ್ ಕೇಳ್ತಿರಲ್ಲ, ನೀವು ಕರ್ಕೊಂಡು ಬರ್ಲಿಲ್ವಾ? ಅನು ಕೀರ್ತಿ ಪಿಕಪ್ ಮಾಡಿ ರಾಕಿಗೋಸ್ಕರ ಒಂದು ಸ್ಕೂಲ್ ಹತ್ರ ಹೋದೆ. ರಾಕಿ ನಡ್ಕೊಂಡು ಹೋದ ಅಂತ ವಾಚ್ಮ್ಯಾನ್ ಹೇಳ್ದ. ಮನೆಗೆ ಹೋಗಿರ್ಬೋದು ಅಂತ ನಾವು ಬಂದ್ಬಿಟ್ವಿ. ಏನಂದ್ರೆ ನೀವು ಹಾಗೆ ಹೇಗ್ ಬಿಟ್ ಬರ್ತೀರಾ? ಅವನು ಚಿಕ್ಕ ಮಗು ರೀ, ಅಷ್ಟು ದೂರದಿಂದ ನಡ್ಕೊಂಡು ಬರ್ತಾನ? ದಾರಿ ಉದ್ದಕ್ಕೂ ಹುಡ್ಕೊಂಡೇ ಬಂದ್ವಿ. ಹುಡುಕಿದ್ರೆ ಕಾಣಿಸ್ಬೇಕಲ್ಲ, ಹಾಗೆ ಹೇಗ್ ಬಿಟ್ ಬರ್ತೀರಾ? ಏನ್ ಮಾಡಿದ್ರಿ ನೀವು? ಏನದ್ ಗಲಾಟೆ? ರಾಕಿ ಮನೆಗ್ ಬಂದಿಲ್ಲ ಅತ್ತೆ, ಇವರು ಕರ್ಕೊಂಡ್ ಬಂದಿಲ್ಲ. ನನ್ ರಾಕಿ ಎಲ್ಲಿ ತಾನೆ ಹೇಳಿ? ಅವನು ಎಲ್ಲಿ ಹೋದ? ಅವನ ಪಿಕ್ ಮಾಡ್ಕೊಳ್ದೆ ಹೇಗ್ ಬಂದ್ರಿ ನೀವು? ಅವನು ಚಿಕ್ಕ ಹುಡುಗ ರೀ. ಸಾಕ್ ನಿಲ್ಲಿಸ್ತೀಯಾ? ಮನೆ ಒಳಗಡೆ ಏನಿನ್ ಗಲಾಟೆ? ನಿನಗ್ ಮಾತ್ರ ಮಗ ಇರೋದಾ? ಏನಾಯ್ತು ಹೇಳಬಿ? ನಾನು ಪಿಕ್ ಮಾಡೋಕ್ಕೆ ಮುಂಚೆನೇ ರಾಕಿ ನಡ್ಕೊಂಡು ಬಂದಿದ್ದಾನಮ್ಮ. ನಾವು ಹುಡ್ಕೊಂಡೇ ಬಂದ್ವಿ. ರಾಕಿ ಮನೆಗೆ ಬಂದಿಲ್ಲ ಅಂತ ಹೊಸವ್ರು ಹೇಳ್ತಾ ಇದ್ದಾರೆ. ಇಷ್ಟು ಚಿಕ್ಕ ವಿಷಯಕ್ಕೆ ಅಭಿನ ಬೈತಾ ಇದೆಯಾ ನೀನು? ಸ್ಕೂಲ್ ಮುಂದೆ ರಾಕಿ ಇಲ್ಲದೆ ಇರೋದು ನಮ್ಮ ಅಭಿ ತಪ್ಪ? ಅವನೆಲ್ಲ ಹೋದ್ರೆ ಅಭಿ ಏನ್ ಮಾಡಕ್ಕಾಗುತ್ತೆ? ಅವನು ಕೀರ್ತಿ ತರ ಅಲ್ಲೇ ನಿಂತ್ಕೋಬೇಕಾಗಿತ್ತು. ಬಾಯ್ ಇದೆ ಅಂತ ಕಿರ್ಚ್ಕೋತಾ ಇದೀಯಾ? ಅಮ್ಮ ಪ್ಲೀಸ್ ಡೋಂಟ್ ವರಿ ಹೊಸವ್ರೆ. ರಾಕಿ ಎಲ್ಲೇ ಹೋಗಿದ್ರು ನಾನು ಕರ್ಕೊಂಡು ಬರ್ತೀನಿ. ಮತ್ತೆ ನೀನ್ ಯಾಕೆ ಅಭಿ? ಅಖಿಲ್ ನೀನ್ ಹೋಗಿ ನೋಡು. ಓಕೆ ಅಮ್ಮ. ಅಮ್ಮ ನಾನು ಹೋಗ್ತೇನೆ. ಅಖಿಲ್ ಬಾ. ಇಲ್ಲಿವರೆಗೂ ಅಭಿನ ನಾನು ಅವರು ಒಂದು ಮಾತು ಕೂಡ ಅಂದಿಲ್ಲ. ನೀನು ಅವನ ಮೇಲೆ ಜೋರ್ ಮಾಡ್ತೀಯಾ? ಜವಾಬ್ದಾರಿ ಏನು ಅಂತ ಅವನಿಗೆ ಬುದ್ಧಿ ಹೇಳ್ತೀಯಾ? ಮಗ ಸ್ವಲ್ಪ ಹೊತ್ತು ಕಾಣಲಿಲ್ಲ ಅಂತ ಇಷ್ಟೊಂದು ರಾಧಾಂತ ಮಾಡ್ತೀಯಾ? ಸ್ವಲ್ಪನಾದ್ರೂ ಬುದ್ಧಿ ಇರಬೇಕು. ಪಾವನಿ, ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸು. ಸರಿ ಅತ್ತೆ. ಭಾರಿಕಾ, ನೀನು ಮಕ್ಕಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡು. ಗಾಬರಿ ಆಗ್ಬೇಡ ವಸು. ಅಭಿ ಅಖಿಲ್ ಹೋಗಿದಾರಲ್ಲ, ರಾಕಿನ ಕರ್ಕೊಂಡ್ ಬರ್ತಾರೆ. ರಾಕಿ ಫೋಟೋ ಬಿದ್ದಿದ್ದು, ರಾಕಿ ಮನೆಗೆ ಬರ್ದಿರೋದು, ಇದೆಲ್ಲ ಅಪಶಕುನ ಅನ್ಸತ್ತಕ್ಕ. ನನ್ ರಾಕಿ ತೊಂದ್ರೆಲಿದ್ದಾನೆ ಅನ್ಸತ್ತೆ. ಇದೆಲ್ಲ ನನ್ನಿಂದಾನೇ ಅಲ್ವಾ ಅಕ್ಕ? ಸಾರಿ. ರಾಕಿ ಸೇಫ್ ಆಗಿ ಮನೆಗೆ ಬರ್ತಾನೆ, ಟೆನ್ಷನ್ ಆಗ್ಬೇಡ ಅಕ್ಕ. ವಸು, ರಾಕಿ ಇಲ್ಲೇ ಎಲ್ಲೋ ಪಕ್ಕದ ರೋಡಲ್ಲಿ ಆಟ ಆಡ್ತಿರ್ತಾನೆ. ಅಭಿ ಅಖಿಲ್ ಕರ್ಕೊಂಡ್ ಬಂದ್ಬಿಡ್ತಾರೆ. ನೀನ್ ಧೈರ್ಯವಾಗಿರು. ರಾಕಿ ನೀನ್ ಬಂದ್ಬಿಡ್ತಾನೆ. ನಡೀರಿ.